ಬಾಗಲಕೋಟೆ ಜಿಲ್ಲೆ ಬೀಳಗಿಯಿಂದ ರಾಜಕೀಯ ವಲಯದ ಮಹತ್ವದ ಸುದ್ದಿ. ಕಾಂಗ್ರೆಸ್ ಪಕ್ಷವು ಶಿಸ್ತಿನ ಪಕ್ಷವಾಗಿದ್ದು ಯಾವುದೇ ನಿರ್ಧಾರದಲ್ಲಿ ಹೈಕಮಾಂಡ್ ಮಾತೆ ಅಂತಿಮ ಎಂದು ಬೀಳಗಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಜೆಟಿ ಪಾಟೀಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳ ಕುರಿತು ಟೀಕಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಗಲಗಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂದರ್ಭದಲ್ಲಿ ಅವರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ಜೆಟಿ ಪಾಟೀಲ್ ಅವರ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯಲ್ಲಿರುವ ನವೆಂಬರ್ ಕ್ರಾಂತಿ ಎಂಬುದು ಕೇವಲ ಕೆಲವರ ವೈಯಕ್ತಿಕ ಹೇಳಿಕೆಯಾಗಿದ್ದು ಪಕ್ಷದಲ್ಲಿ ಅಂತಹ ಯಾವುದೇ ಆಂತರಿಕ ಕ್ರಾಂತಿ ಇಲ್ಲ. ಇದೇ ವೇಳೆ ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಡುವುದು ಸಹಜ. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಂತಹ ನಾಯಕರು ಕೂಡ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಯಾವುದೇ ಸ್ಥಾನಮಾನದ ವಿಚಾರವಾದರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಅವರು ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನವೆಂಬರ್ 15ರ ದೆಹಲಿ ಭೇಟಿಯ ಕುರಿತು ಎದ್ದಿರುವ ರಾಜಕೀಯ ಕುತೂಹಲಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಈ ಭೇಟಿಯಲ್ಲಿ ಯಾವುದೇ ಗುಪ್ತ ಉದ್ದೇಶವಿಲ್ಲ ಎಂದು ಅವರು ತಿಳಿಸಿದರು. ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಜೆಟಿ ಪಾಟೀಲ್ ಅವರು ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ. ಸಚಿವ ಸ್ಥಾನ ನೀಡುವುದು ಬಿಡುವುದು ಸಂಪೂರ್ಣವಾಗಿ ಹೈಕಮಾಂಡ್ ವಿವೇಚನೆಗೆ ಬಿಟ್ಟ ನಿರ್ಧಾರ. ಈ ಬಗ್ಗೆ ಎಲ್ಲಿಯೂ ಬಹಿರಂಗ ಹೇಳಿಕೆ ನೀಡುವುದಿಲ್ಲ ಎಂದು ಅವರು ತಿಳಿಸಿರುವುದು ಪಕ್ಷದ ಶಿಸ್ತಿಗೆ ಅವರ ಬದ್ಧತೆಯನ್ನು ಎತ್ತಿ ಹಿಡಿದಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ನಾಯಕತ್ವದ ನಿರ್ಧಾರವೇ ಅಂತಿಮ ಎಂಬ ಸ್ಪಷ್ಟ ಸಂದೇಶವನ್ನು ಶಾಸಕ ಜೆಟಿ ಪಾಟೀಲ್ ಅವರು ರಾಜ್ಯ ರಾಜಕೀಯಕ್ಕೆ ರವಾನಿಸಿದ್ದಾರೆ. ರಾಜ್ಯದಾಗ ಪದೇ ಪದೇ ಕ್ರಾಂತಿ 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 ಸರ ಸೆಪ್ಟೆಂಬರ್ ಕ್ರಾಂತಿ ಸರ ಈಗ ನವೆಂಬರ್ ಡಿಸೆಂಬರ್ ಕ್ರಾಂತಿ ಸರ ಏನಿರ್ಬೋದು ಸರ್ ಅದನ್ನು ತಿಳಿಯುತ್ತೆ ಇಲ್ಲ ಸರ್. ನೀವೇನು ಹೇಳ್ತಿದ್ರಿ ಬೆಂಕಿ ಇದ್ದಲ್ಲಿ ಹೊಗೆ ಹೇಳ್ತೈತಿ, ಹೊಗೆ ಇದ್ದಲ್ಲಿ ಬೆಂಕಿ ಇರ್ತಕ್ಕಂಥ ಮಾತು ಹೇಳ್ತೈತಿ ಸರ್. ಈಗ ರಾಜ್ಯದ ಬರೇ ಕ್ರಾಂತಿ ಕ್ರಾಂತಿ ಇಲ್ಲ ಸರ್. ನಮ್ಮ ಪ್ರಕಾರ ಸರ್ ಏನ್ ಇರಬಹುದು ಅಂದಾಜ್ ಸರ್. ಏನು ಕ್ರಾಂತಿ ಇಲ್ಲ, ಏನಿಲ್ಲ, ಕ್ರಾಂತಿನೂ ಆಗುವುದಿಲ್ಲ, ಕ್ರಾಂತಿನೂ ಹೇಳುವುದಿಲ್ಲ. ಸಣ್ಣಂಗೆ ಪತ್ರಿಕೆಯವರು ಟಿವಿಯವರು ಸರ್ ಸಿದ್ದು ಉತ್ತರಾಧಿಕಾರಿ ಕಿಚ್ಚು ದಗ ಸರ್. ಕಾಂಗ್ರೆಸ್ ಒಂದು ಪಕ್ಷ ಸರ 3 ಮನೆ ಅಂತಾರೆ ಸರ್. ಬಿಜೆಪಿ ಅವ್ರ ಸರ್ ತಾವೇನಂತಾರೆ ಸರ್? ಅವರು 3 ಮನೆ ಆಗ್ಯಾವ. ಈಗ ಬಿಜೆಪಿ ಅವರು ಯತ್ನಾಳ್ ಒಂದಾಗೈತಿ, ವಿಜಯೇಂದ್ರ ಒಂದಾಗೈತಿ, ಅಶೋಕ್ ಒಂದಾಗೈತಿ, 4-5 ಆಗ್ಯಾವ. ಬಿಜೆಪಿ ಅವ್ರದವ್ರು ಸಾಚ್ ಮಾಡ್ಕೊಂಡು ನಮ್ಮ ಮನೆಯನ್ನು ಸಾಚ್ ಮಾಡಕ್ ಕೊಡ್ತಾರೆ ಸರ್. ಬಸವರಾಜ್ ಶಿವಗಂಗಾ ಹೇಳ್ತಾರೆ ಸರ್, KN ರಾಜಾ ಹೇಳ್ತಾರೆ ಸರ್. ಬಿಹಾರ್ ಚುನಾವಣೆ ಆದ ನಂತರ ಡಿಸೆಂಬರ್ ಒಳಗ ಸರ್ ರಾಜ್ಯದೊಳಗೆ ಒಂದು ಕ್ರಾಂತಿ ಆಗ್ತತಿ ಅಂತಕ್ಕಂಥ ಮಾತು ಮಾತು ಹೇಳಿದೆ ಸರ್. ಯಾರು ವ್ಯಕ್ತಿ ಹೇಳೋದ್ರಿಂದ ಕ್ರಾಂತಿ ಆಕಿತ್ತಂದ್ರೆ 3 ಸರಿ ಕ್ರಾಂತಿ ಆಕಿತ್ತು. 3 ಮಂದಿ ಹೇಳಿದ್ದಾರೆ 3 ಸರಿ ಕ್ರಾಂತಿ ಆಕಿತ್ತು. ಅದು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾರೆ ಸರ್. ಮೊದಲು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು ಸರ್ 5 ವರ್ಷ ನಾನೇ CM ಅಂತ ಸ್ಪಷ್ಟ ಹೇಳ್ತೀರಿ ಸರ್. ಈಗ ದೆಹಲಿ ಕಡೆ ಕೈ ಮಾಡಿ ತೋರಿಸ್ತಾರೆ ಸರ್. ಅವಾಗಲೂ ಕೈ ಮಾಡಿ ತೋರಿಸ್ತಾರೆ. ಯಾವುದೇ ಒಂದು ಪಕ್ಷ ಶಿಸ್ತಿಂದ ಇರಬೇಕಂದ್ರೆ ಅದಕ್ಕೊಬ್ಬ ಮಾಲೀಕ ಇರಬೇಕಾಗ್ತದೆ. ಹೈಕಮಾಂಡ್ ಮಾಲೀಕ. ಹೈಕಮಾಂಡಿನ ಮಾತು ನಾವು ಕೇಳಾಡ ಹೋದ್ವಿ ಅಂದ್ರೆ ಯಾವ ಪಕ್ಷಕ್ಕೂ ಉಳಿಗಾಲಿಲ್ಲ. ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಸಿದ್ದರಾಮಯ್ಯನವರು ಕೇಳ್ತಾರೆ, DK ಶಿವಕುಮಾರ್ ಅವರು ಕೇಳ್ತಾರೆ, ನಾವೆಲ್ಲರೂ ಕೇಳ್ತೀವಿ ಸರ್. ಪ್ರಸ್ತುತವಾಗಿ ಸರ್ ಈಗ ದಲಿತ CM ಕೇಳಿ ಬರ್ತದೆ ಸರ್. ಕೆಲವು ತಪ್ಪಲ್ಲ, ಅವರು ಕೇಳಬೇಕು. ಈಗ 2008ರಾಗ ಇವರು ಆಗಬೇಕಾಗಿತ್ತು, ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವಾಗ ನಮ್ಮ ಜಾರಕಿಹೊಳಿ ಏನು ತಪ್ಪಿದೆ, ಅವ್ರು ಕೇಳೋದು ತಪ್ಪೇನಿದೆ. ಈಗ ನೀವು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕು ನೀವು ಅಂತೀರಿ, ಏನು ತಪ್ಪಿದೆ ಕೇಳಿ. ಅವರು ಅಂತಿಮವಾಗಿ ಹೈಕಮಾಂಡು ಮತ್ತು ಶಾಸಕರ ಅಭಿಪ್ರಾಯ ನಿರ್ಣಯ ತಗೋತಾರೆ ಹೈಕಮಾಂಡ್. ಸರಿ ಸರ್. ನೆಕ್ಸ್ಟ್ ಮುಂದಿನ ತಿಂಗಳ ಸರ್ ಸಚಿವ ಸಂಪುಟ ವಿಸ್ತರಣೆ ಸರ್. ಅದರ ವಿಶೇಷವಾಗಿ ಜೆಟಿ ಪಾಟೀಲ್ ಸಾಹೇಬರ ಉತ್ತರ ಕರ್ನಾಟಕದ ಒಂದು ಸೀನಿಯರ್ ಪೊಲಿಟಿಷಿಯನ್ ಸರ್, ಜೊತೆಗೆ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಸರ್. ಆ ನಿಟ್ಟಿನೊಳಗೆ ಸಚಿವ ಸಂಪುಟ ವಿಸ್ತರಣೆ ಸರ್ ಬೀಳಿಗೆ ಮತ್ತೆ ಏನಾದರೂ ಸರ್ ಲಕ್ಷ ಸಿಗಬಹುದು ಸರ್? ನೋಡಿ, ನಾನು ಈ ವಿಷಯದೊಳಗೆ ಸಾರ್ವಜನಿಕವಾಗಿ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಯಾರು ಸಂಬಂಧಿಸಿದ್ದವ್ರಿಗೆ ಭೇಟಿಯಾಗಿ ಏನು ಹೇಳಬೇಕು, ಏನು ಕೇಳಬೇಕು ಅಂತ ಕೇಳ್ಕೊತೀವಿ ಸರ್. ಸಾರ್ವಜನಿಕವಾಗಿ ನಾನು ಮಂತ್ರಿ ಆಗ್ತೀನಿ, ಈ ಮಂತ್ರಿ ಮಾಡಿದ್ರೆ ಕೆಳಗಿಂದು ಇಲ್ಲಿಯವರೆಗೆ ಕೇಳಿಲ್ಲ, ಮತ್ತು ಇನ್ನು ಕೇಳಿ ಸಣ್ಣವರೇ ಯಾಕಾಗಲಿ. ಯಾರು ಸಂಬಂಧಿಸಿದ್ದವರಿಗೆ ನಾಯಕರಿಗೆ ಭೇಟಿ ಆಗ್ತೀನಿ ಸರ್. ಸರ್ ನವೆಂಬರ್ 15 ಸರ್ ಸರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ವಿಶೇಷ ದೆಹಲಿಯ ಭೇಟಿಯ ಕುತೂಹಲ ಏನು ಸರ್ ಗೊತ್ತಾಗುತ್ತೆ? ಕಪಿಲ್ ಸಿಬಾಲ್ ಅವರು ಪುಸ್ತಕ ಬರೆದಿದ್ದಾರೆ. ಆದೊಳಗೆ ಇದನ್ನು ಚರ್ಚೆ ಮಾಡಿ ಬಗ್ಗೆ ಕೇಳ್ಯಾರ ಅವರು ವಿಸ್ತರಣೆದ್ದು. ಚರ್ಚೆ ಹೈಕಮಾಂಡ್ನವರು ಅನುಮತಿ ಕೊಟ್ಟು ವಿಸ್ತರಣೆ ಮಾಡ್ತಾರೆ. ಅನುಮತಿ ಕೊಡ್ಲಿಕ್ಕಂದ್ರೆ ಮತ್ತೆ ಇದು ಮುಂದುವರಿತೈತಿ ಸರ್. ಸಿದ್ದರಾಮಯ್ಯನ ಉತ್ತರಾಧಿಕಾರಿ ಸರ್ ಸತೀಶ್ ಜಾರಕಿಹೊಳಿ ಆಗಬಹುದು?
ಸತೀಶ್ ಜಾರಕಿಹೊಳಿ 2022 ಸರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರಲ್ಲ ಸರ್ ಮಾನ್ಯ ಭಾಗ ಹೇಳ್ತಾರೆ. ಅವ್ರು ಯಾರ್ಯಾರು ಏನೇನು ಹೇಳ್ತಾರೆ ಅವರು ಮುಂದಿಟ್ಕೊಂಡು ಹೇಳಿದ್ದಾರೆ. ಮುಂದಿಟ್ಕೊಂಡು ಮುಂದೆ ಅಹಿಂದಾದ್ದು ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ತಗೋಬೇಕಂತ ತಿಳ್ಕೊಂಡು ಹೇಳಿದ್ದಾರೆ. ಸಂಜೆ ಅವರು ಬಂದು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ 28ರವರೆಗೆ ನಾನು ರೇಸ್ನಲ್ಲಿ ಇರುವುದಿಲ್ಲ. ಮತ್ತೆ ಯಾಕಂದ್ರೆ ತಿರುಗಿ ಮುಗಿ ಕೇಳೋದು ಇದೇ ಹಿಂಗೆ ನೀವು ಕೇಳ್ತೀವಿ ನೋಡು, ಪತ್ರಿಕೆ ಕೇಳೋದು ಊಟ